ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಮೊದಲಿಗೆ ಶ್ರೀಕಾರ ಹಾಕಿ ಶಂಖ ಚಕ್ರ ಮತ್ತು ತೋರಣ ಬರೆದು ರಂಗೋಲಿ ಸ್ಟಾರ್ಟ್ ಮಾಡ್ಕೊಂಬನು. ಗೋವಿನ ಹೊಟ್ಟೆ ಒಳಗಡೆ ಅಕ್ಷಯ ಪಾತ್ರ ರಂಗೋಲಿ ಹಾಕಿ ತೋರಿಸೋಣ ಅಂಥೇಳಿ ಪ್ರಯತ್ನ ಮಾಡೀನಿ. ಆಗಲಿ ಸ್ವಲ್ಪ ರಂಗೋಲಿ ಕೈ ಕೂತಿಲ್ಲ. ಮತ್ತೊಂದು ಸಲ ವಿಡಿಯೋನ ಪ್ರಯತ್ನ ಮಾಡಿ ಅದನ್ನು ಕೂಡ ಹಾಕಿ ತೋರಿಸ್ತೀನಿ. ಶ್ರೀಕಾರ ಹಾಕಿ ಶಂಖ ಚಕ್ರ ಹಾಕಿ ಸೂರ್ಯನ ಚಂದ್ರನ ಜಯ ವಿಜಯ ಪದ್ಮಗಳು ಬರೆದು ರಂಗೋಲಿನ ಸ್ಟಾರ್ಟ್ ಮಾಡ್ಕೊಂಬನು. ನಾಳೆ ಗುರುವಾರ ಎಲ್ಲ ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕ್ತೀನಿ. ಗುರುವಾರ ಶುಕ್ರವಾರ ಎರಡು ದಿವಸ ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕ್ತೀನಿ. ಆದರೆ ನಾಳೆಗೆ ಸೌಭಾಗ್ಯ ರಂಗೋಲಿಗೆ ಸಹಸ್ರದಳ ಪದ್ಮ ರಂಗೋಲಿನ ಅಲಂಕರಿಸಿ ತೋರಿಸ್ತೀನಿ. ಸೌಭಾಗ್ಯ ರಂಗೋಲಿನ ಸಹಸ್ರದಳ ಪದ್ಮ ರಂಗೋಲಿನ ಬೇರೆ ಬೇರೆ ಹಾಕಿ ಅಲಂಕರಿಸ್ತೀವಲ್ಲ, ನಾಳೆಗೆ ಎರಡು ಒಂದೇ ಕಡೆ ಹಾಕಿ ಅಲಂಕರಿಸಿ ತೋರಿಸ್ತೀನಿ. ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಪ್ರಾರ್ಥನೆ ಮಾಡಿ ಭಾವನೆ ಮಾಡ್ಕೊಂಡು ಹಾಕ್ಕೊಂಡ್ರೆ ನಾವು ಅಂದ್ಕೊಂಡು ಅಲಂಕಾರ ನಾವೇನಾದರೆ ರಂಗೋಲಿ ಅಲಂಕಾರ ಹಾಕಬೇಕು ಅಂದ್ಕೊಂಡೆವು ಅದು ಪರ್ಫೆಕ್ಟಾಗಿ ನೀಟಾಗಿ ಬರ್ತದೆ. ರಂಗೋಲಿ ತುಂಬ ಚಲೋ ಕಾಣಿಸ್ತದೆ. ಗಣೇಶನ ರಂಗೋಲಿ ಹಾಕಿದಾಗ ಮಂತ್ರ ಏನು ಓದ್ಕೊಂಡಿರಿ ಅಂತ ಹೇಳಿ ಪ್ರತಿದಿನ ಒಂದು ವಿಶೇಷ ಇದ್ದಾಗ ರಂಗೋಲಿ ಹಾಕ್ತೀನಲ್ಲ, ಅದಕ್ಕೆ ಅನುಕೂಲ ಆದದ್ದು ಸ್ತೋತ್ರಗಳು ಓದ್ಕೊತೀನಿ. ಇವತ್ತು ಹರಿಕಥಾಮೃತ ಸಾರ ಗಣೇಶ ಸಂಧಿ ಓದ್ಕೊಂಡೀನಿ, ನೋಡ್ಕೋತಾನೆ ಓದ್ಕೊತೀನಿ. ಈಗ ನಾನು ತೋರಿಸುವ ರಂಗೋಲಿ ಶಂಖ ಚಕ್ರ ಪದ್ಮದಿಂದ 3 ಪದ್ಮದಿಂದ ಗಣೇಶನ ರಂಗೋಲಿ ಮುಖ ಅಲಂಕಾರ ಮಾತ್ರನೇ ಹಾಕಿ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ರಂಗೋಲಿ ಹಾಕಲಿಕ್ಕೆ ಟೈಮ್ ಅನುಕೂಲ ಆಗಲ್ದವರು ಈ ರೀತಿಯಲ್ಲಿ ರಂಗೋಲಿನ ಸಿಂಪಲಾಗಿ ಹಾಕ್ಬೋದು. ಮುಖ ಅಲಂಕಾರ ಒಂದೇ ಹಾಕಿ ತೋರಿಸ್ತಾ ಇರಲ್ಲ. ಸ್ವಲ್ಪ ರಂಗೋಲಿ ಸಣ್ಣದು, ಈಸಿಯಾಗಿ ಟೈಮ್ ಕೂಡ ಸೇವ್ ಆಗ್ತದೆ. ನಿಮಗೊಂದು ವೇಳೆ ರಂಗೋಲಿ ಇಂಟ್ರೆಸ್ಟ್ ಆಗಿ ಹಾಕಬೇಕು ಅಂದ್ಕೊಂಡ್ರೆ ಮಾತ್ರ ಈ ರಂಗೋಲಿಗಳೆಲ್ಲ ಈಸಿಯಾಗಿ ಬಿಡಿಸ್ಬೋದು. ಇದರಿಂದ ಮುಖ ಅಲಂಕಾರ ಮಾತ್ರನೇ ಹಾಕಿ ತೋರಿಸ್ತಾ ಇದ್ದೀನಿ. ಶಂಖ ಚಕ್ರ ಮತ್ತು 3 ಪದ್ಮದಿಂದ ಗಣೇಶನ ಮುಖ ಅಲಂಕಾರ ಮಾತ್ರನೇ ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲ ಅಲಂಕಾರ ಹಾಕಬೇಕಂದ್ರೆ ಎಲ್ಲರಿಗೆ ಕಷ್ಟ ಅಲ್ಲ, ಕೈ ಕೂಡಲ್ದಲ್ಲ. ಅದಕ್ಕೆ ಮುಖ ಆದರೆ ಈಸಿಯಾಗಿ ಎಲ್ಲರೂ ಬರಿಬೋದು. ಈ ರೀತಿಯಲ್ಲಿ ರಂಗೋಲಿ ಹಾಕಲಿಕ್ಕೆ ಎಲ್ಲರಿಗೆ ಈಸಿಯಾಗಿ ಸರಳ ವಿಧಾನದಲ್ಲಿ ತೋರಿಸ್ತೀನಿ. ರಂಗೋಲಿಗಳು ಬುಧವಾರ ದಿವಸನೇ ಹಾಕಬೇಕಂತ ಏನೂ ಇಲ್ಲ, ನಿಯಮ ಏನೂ ಇಲ್ಲ. ಯಾವಾಗಾದರೂ ಗಣೇಶನ ರಂಗೋಲಿ ಪ್ರತಿದಿನ ನಿತ್ಯ ನಾವು ಪ್ರತಿನಿತ್ಯ ಹಾಕುವ ರಂಗೋಲಿ ಒಳಗಡೆ ಗಣೇಶನ ರಂಗೋಲಿನ ಕೂಡ ಸೇರಿಸ್ಬೋದು. ನೋಡಿರಲ್ಲ, ಸಿಂಪಲಾಗಿ ರಂಗೋಲಿನ ಎಷ್ಟು ಈಸಿಯಾಗಿ ಹಾಕಬೋದು. ಶಂಖ ಬರೆದು ಅದಕ್ಕೆ ಮುಖ ಅಲಂಕಾರ ಮಾತ್ರನೇ ಹಾಕೀನಿ. ಗಣೇಶನ ಈಸಿಯಾಗಿ ಬಿಡಿಸ್ಬೋದು. ಈಗ ಚಕ್ರದಿಂದ ಹಾಕಿ ತೋರಿಸ್ತಾ ಇದ್ದೀನಿ. ಜೊತೆಗೆ 24 ಪದ್ಮ ಮತ್ತು 33 ಗೋಪದ್ಮ
ಇವೆರಡು ರಂಗೋಲಿ ಕೂಡ ಇವತ್ತು ಬಿಡಿಸಿ ತೋರಿಸ್ತೀನಿ. ಹೊಸ ಸಬ್ಸ್ಕ್ರೈಬರ್ಸ್ ಯಾರಲ್ಲ ಅವರೆಲ್ಲರೂ ಪ್ರತಿನಿತ್ಯ ನೀವು ಹಾಕುವ ರಂಗೋಲಿ ದಿನಾಗೂ ಏನು ಹಾಕ್ತೀರಿ ಅದನ್ನು ಕೂಡ ಆ್ಯಡ್ ಮಾಡಿರಿ ವೀಡಿಯೋದಾಗ ಅಂತ ಹೇಳಿ ಮೆಸೇಜ್ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಪದ್ಮನ ಗೋಪದ್ಮನ ಕೂಡ ಹಾಕಿ ತೋರಿಸ್ತೀನಿ. ಒಂದು ವೇಳೆ ನಿಮ್ಗೆ ಬಂದರೆ ರಂಗೋಲಿನ ಸ್ಕಿಪ್ ಮಾಡಿರಿ. ಈಗ ಪದ್ಮದಿಂದ ಗಣೇಶ ಮುಖ ಅಲಂಕಾರ ಬರಿತಾ ಇದ್ದೀನಿ. ಶಂಖ ಚಕ್ರದಿಂದ ತೋರಿಸಿನಲ್ಲ, ಈಗ ಪದ್ಮದಿಂದ ಗಣೇಶ ಮುಖ ಅಲಂಕಾರ ನೋಡ್ರಿ. ಇವೆಲ್ಲ ರಂಗೋಲಿಗಳು ಭಾಳನೇ ಈಸಿ, ನೀವೆಲ್ಲರೂ ಈಸಿಯಾಗಿ ಬರಿಬೋದು. ರಂಗೋಲಿನ ಕೊನೆತನ ನೋಡ್ರಿ. 5 ರೀತಿಯಲ್ಲಿ ಗಣೇಶನ ರಂಗೋಲಿ ತೋರಿಸಿನಿ. ನಿಮ್ಗೆ ಇಷ್ಟ ಬಂದು ವಿಧಾನದಲ್ಲಿ ರಂಗೋಲಿನ ಅಲಂಕರಿಸಿರಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀಸಲಹು ಸಜ್ಜನರ ವೇದವ್ಯಾಸ ಕರುಣಾಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿದೆಮ್ಮನುದ್ಧರಿಸು. ಏಕದಂತ ಇಧೇಂದ್ರ ಮುಖ ಚಾಮೀಕರ ಕೃತ ಭೂಷಣಾಂಗ ಕೃಪಾ ಕಟಾಕ್ಷದಿ ನೋಡು ವಿಜ್ಞಾಪಿಸುವೆ ನಿನಿತೆಂದು. ನೋಕನೀಯನ ತುತಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣದಲ್ಲಿ. ವಿಘ್ನರಾಜನೆ ದುರ್ವಿಷಯದೊಳು ಮಗ್ನವಾಗಿಹ ಮನವ ಮಹದೋಷಘ್ನನಂಘ್ರಿ ಸರೋಜಯುಗಳದಿ ಭಕ್ತಿ ಪೂರ್ವಕದಿ. ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗಾನಂಜೆ ಗುರುವರ ಭಗ್ನ ಗೈಸೆನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲಿ. ಧನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿಯನಿಪ ಷಣ್ಮುಖನನುಜ ಶೇಷ ಶತಸ್ಥ ದೇವೋತ್ತಮ ವಿಯದ್ಗಂಗಾ. ವಿನುತ ವಿಶ್ವೋಪಾಸಕನೆ ಸನ್ಮನದಿ ವಿಜ್ಞಾಪಿಸುವೆಲ ಕುಮೀವನಿತೆಯರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು. ಚಾರುದೇಶ್ನಾಹ್ವಯನೆನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲಿ ಗೌರಿಯರಸನ ವರದಿ ಉದ್ಧಟರಾದ ರಾಕ್ಷಸರ. ಶೌರ್ಯಾಜ್ಞದಿ ಸಂಹರಿಸಿ ಭೂಭಾರವಿಳುಹಿದ ಕರುಣಿ ತ್ವತ್ಪಾದಾರವಿಂದಕ್ಕೆ ನಮಿಪೆ ಕರುಣಿಪುದೆ ಮಗೆ ಸನ್ಮತಿಯ. ಶೂರ್ಪಕರ್ಣದ್ವಯ ವಿಜಿತ ಕಂದರ್ಪ ಶರ ಉದಿತಾರ್ಕ ಸನ್ನಿಭ ಸರ್ಪವರ ಕಟಿಸೂತ್ರ ವೈಕೃತ ಗಾತ್ರ ಸುಚರಿತ್ರ. ಸ್ವರ್ಪಿತಾಂಕುಶ ಪಾಶಕರ ಖಳ ದರ್ಪ ಭಂಜನ ಕರ್ಮ ಸಾಕ್ಷಿಗತರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರ. ಖೇಶ ಪರಮ ಸುಭಕ್ತಿ ಪೂರ್ವಕ ವ್ಯಾಸಕೃತ ಗ್ರಂಥಗಳ ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದೊಳು. ಪಾಶಪಾಣಿಯ ಪ್ರಾರ್ಥಿಸುವೆನುಪದೇಶಿಸೆನಗದರರ್ಥಗಳ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡಿ ಪ್ರತಿದಿನದಿ. ಶ್ರೀಶನತಿ ನಿರ್ಮಲ ಸುನಾಭೀದೇಶವಸ್ಥಿತ ರಕ್ತ ಶ್ರೀಗಂಧಾ ಸುಶೋಭಿತ ಗಾತ್ರ ಲೋಕ ಪವಿತ್ರ ಸುರಮಿತ್ರ. ಮೂಷಕಾಸುರವಹನ ಪ್ರಾಣಾವೇಶಯುತ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ. ಶಂಕರಾತ್ಮಜ ದೈತ್ಯರಿಗತಿ ಭಯಂಕರ ಗತಿಗಳೀಯಲೋಸುಗ ಸಂಕಟ ಚತುರ್ಥಿಗನೆನಿಸಿ ಅಹಿತಾರ್ಥಗಳ ಕೊಟ್ಟು. ಮಂಕುಗಳ ಮೋಹಿಸುವೆ ಚಕ್ರಧರಾಂಕಿತನೆ ದಿನ ದಿನದಿ ತ್ವತ್ಪದ ಪಂಕಜಗಳಿಗೆ ಭಿನ್ನಯಿಸುವೆನು ಪಾಲಿಪುದು ಎಮ್ಮ. ಸಿದ್ಧ ವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ ಸರ್ವಸು ಸಿದ್ಧಿದಾಯಕ ಶೀಘ್ರದಿಂ ಪಾಲಿಪುದು ಭಿನ್ನಪವ. ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ ನಿರುತನ ವದ್ಯನ ಸ್ಮೃತಿ ಲೀಲೆಗಳ ಸುಸ್ತವನ ವದನದಲ್ಲಿ.
ವ್ಯಾಸದ್ವಯ ವಿಭೂಷಣ ಉಕ್ತಿಲಾಲಿಸು ಪರಮ ಭಗವದ್ಭಕ್ತವರ ಭವ್ಯಾತ್ಮ ಭಾಗವತಾದಿಶ್. ನೋಡಿರಲ್ಲ ರಂಗೋಲಿ ಅಲಂಕಾರ. 24 ಕೇಶವನಾಮ ಪದ್ಮ ಮತ್ತು 33 ಗೋಪದ್ಮ. 5 ರೀತಿಯಲ್ಲಿ ಗಣೇಶ ಮುಖ ಅಲಂಕಾರ, ಶಂಖದಿಂದ, ಚಕ್ರದಿಂದ, 3 ಪದ್ಮದಿಂದ ಬೇರೆ ಬೇರೆ ರೀತಿಯಲ್ಲಿ ಗಣೇಶನ ಮುಖ ಅಲಂಕಾರ ಹಾಕಿ ತೋರಿಸಿನಲ್ಲ. ನಿಮ್ಗೆ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವೆಲ್ಲ ರಂಗೋಲಿಗಳು ಸಿಂಪಲಾಗಿ ಹಾಕಬಹುದು, ಅಷ್ಟು ಕಷ್ಟ ಏನಿಲ್ಲ. ಈಸಿಯಾಗಿ ನೀವೆಲ್ಲರೂ ಹಾಕುವ ವಿಧಾನದಲ್ಲೇ ತೋರಿಸಿನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಕಾರಣದೆ ನಿಜ ಕುಲ ಸಹಿತ ಸಂಹಾರವೈದಿದ ಗುರುವರ ವೃಕೋದರನ ಗದೆಯಿಂದ ತಾರಕಾಂತಕನನುಜ ಎನ್ನ ಶರೀರದೊಳು ನೀನಿಂತು ಧರ್ಮ ಪ್ರೇರಕನು ನೀನಾಗಿ